ಬಿಹಾರದ ಚುನಾವಣೆಯ ಫಲಿತಾಂಶದತ್ತ ಕರ್ನಾಟಕದ ಚಿತ್ತ ನೆಟ್ಟಿದೆ. ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಬಿಹಾರ ಚುನಾವಣೆಯ ಫಲಿತಾಂಶ. 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ 122 ನಂಬರ್ ಬಂದವರಿಗೆ ಗೆಲುವು. ಒಂದು ಕಡೆ ಆಡಳಿತಾರೂಢ ಎನ್ಡಿಎ ಮತ್ತೊಮ್ಮೆ ಅಧಿಕಾರಕ್ಕೆ ಇರೋದಕ್ಕೆ ಸಾಕಷ್ಟು ಪೈಪೋಟಿಯನ್ನು ಕೊಟ್ಟಿದೆ. ಮತ್ತೊಂದು ಕಡೆ ಮಹಾಗಠಬಂಧನ್ ಕೂಡ ಈ ಬಾರಿ ಆಡಳಿತಾರೂಢ ಪಾರ್ಟಿಗೆ ಪ್ರಬಲವಾದಂತಹ ಪೈಪೋಟಿಯನ್ನು ಕೊಟ್ಟಿದೆ. ಕಾಂಗ್ರೆಸ್, ಆರ್ಜೆಡಿ ಜೊತೆ ಇನ್ನಿತರ ಪಕ್ಷಗಳು ಕೂಡ ಎನ್ಡಿಎ ಮೈತ್ರಿಕೂಟಕ್ಕೆ ಪ್ರಬಲವಾದಂತಹ ಟಕ್ಕರನ್ನು ಕೂಡ ಕೊಡೋದಕ್ಕೆ ಸಾಕಷ್ಟು ಪೈಪೋಟಿಯನ್ನು ಕೂಡ ನಡೆಸಿತ್ತು. ಆದ್ರೆ ಒಂದು ಕಡೆ ಎನ್ಡಿಎ, ಮತ್ತೊಂದು ಕಡೆ ಮಹಾಗಠಬಂಧನ್, ಇದರ ಜೊತೆಗೆ ಜನಸುರಾಜ್. ಹಾಗಾದ್ರೆ ಸಮೀಕ್ಷೆಗಳು ಬಂದಿತ್ತು, ಆ ಭವಿಷ್ಯ ನಿಜ ಆಗುತ್ತಾ? ಸಮೀಕ್ಷೆ ಪ್ರಕಾರ ಎನ್ಡಿಎಗೆ ಗೆಲುವಿನ ಹಾರವನ್ನ ಹಾಕ್ತಾರ ಬಿಹಾರ ಮತದಾರ ಪ್ರಭು? ಇಂಡಿ ಕೂಟದ ಗ್ಯಾರಂಟಿಗೆ ಸೆಡ್ಡು ಹೊಡೆಯುತ್ತಾ ಎನ್ಡಿಎ? ನಿತೀಶ್ ಕುಮಾರ್ ಅವರು 9 ಬಾರಿ ಮುಖ್ಯಮಂತ್ರಿ ಆಗಿದ್ದಂತವರು 10ನೇ ಬಾರಿಗೆ ಸಿಎಂ ಗದ್ದಿಗೆಯನ್ನ ಏರುತ್ತಾರ? ಸಮೀಕ್ಷೆಗಳು ಹೇಳ್ತಾ ಇದೆ ಮತ್ತೆ ಬಿಹಾರದಲ್ಲಿ ಎನ್ಡಿಎನೇ ಬರುತ್ತೆ ಅಂತೇಳಿ. ಆದ್ರೆ ಸಮೀಕ್ಷೆ ನಿಜ ಆಗುತ್ತಾ, ಸಮೀಕ್ಷೆ ಉಲ್ಟಾ ಹೊಡೆಯುತ್ತಾ? ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಈ ಬಾರಿ ಬಿಹಾರ ಚುನಾವಣೆಯ ಮತದಾನ ಈ ಹಿಂದೆಂದೂ ಆಗದಂತಹ ರೀತಿಯಲ್ಲಿ ಶೇಕಡವಾರು ಮತದಾನ ಅತಿ ಹೆಚ್ಚು ದಾಖಲಾಗಿದೆ. ಅತಿ ಹೆಚ್ಚು 2 ಹಂತದಲ್ಲಿ ನಡೆದಂತಹ ಬಿಹಾರ ಮತದಾನ ಬಹಳ ಕುತೂಹಲಕ್ಕೆ ಕಾರಣ ಆಗಿರೋದು ಕೇವಲ ಬಿಹಾರಕ್ಕೆ ಮಾತ್ರ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯಕ್ಕೂ ಕೂಡ. ಅಲ್ಲಿನ ಚುನಾವಣೆಯ ಫಲಿತಾಂಶದ ಮೇಲೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಬದಲಾವಣೆಗಳು ಆಗುತ್ತೆ. ಅದು ಯಾವುದೇ ರೂಪದಲ್ಲಾದರೂ ಆಗಬಹುದು ಅನ್ನುವ ಚರ್ಚೆಗಳು, ವಿಶ್ಲೇಷಣೆಗಳು ಕೂಡ ಆರಂಭ ಆಗಿದೆ. 9 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವರು ನಿತೀಶ್ ಕುಮಾರ್ ಅವರು ಅವರದೇ ನೇತೃತ್ವದಲ್ಲಿ ಈ ಬಾರಿ ನಡೆದಂತ ಚುನಾವಣೆಯಲ್ಲಿ ಎನ್ಡಿಎ ಮತ್ತೊಮ್ಮೆ ಅಧಿಕಾರದ ಗದ್ದುಗೆಗೆ ಹೇರುತ್ತೆ ಎನ್ನುವ ವರದಿಯನ್ನ ಸಮೀಕ್ಷೆಗಳು ಕೊಟ್ಟಿತ್ತು. ಆದ್ರೆ ಆಡಳಿತಾರೂಢ ಪಕ್ಷಕ್ಕೆ ಸೆಡ್ಡು ಹೊಡೆದು ಪೈಪೋಟಿಯನ್ನ ಕೊಟ್ಟಿದ್ದು ಈ ಬಾರಿ ತೇಜಸ್ ಯಾದವ್ ಆರ್ಜೆಡಿ ಪಕ್ಷದ ಮುಖ್ಯಸ್ಥರಾಗಿದ್ರು, ನೇತೃತ್ವವನ್ನು ವಹಿಸಿಕೊಂಡಿದ್ರು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಹೇಳ್ಕೊಂಡ್ಬಿಡ್ತು, ತೇಜಸ್ ಯಾದವ್ ಅವರು ನಮ್ಮ ಮಹಾಗಠಬಂಧನ್ನ ಸಿಎಂ ಅಭ್ಯರ್ಥಿ ಅಂತೇಳಿ. ಆ ಮೂಲಕ ತೇಜಸ್ ಯಾದವ್ ಅವ್ರಿಗೆ ಬಲ ತುಂಬುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿತ್ತು ಅನ್ನೋದು ಎಲ್ಲರ ಲೆಕ್ಕಾಚಾರ. ಆ ಲೆಕ್ಕಾಚಾರ ಉಲ್ಟಾ ಹೊಡೆಯುತ್ತಾ ಗೊತ್ತಿಲ್ಲ. ಆಡಳಿತಾರೂಢ ಪಾರ್ಟಿಗೆ ಆಂಟಿ ಇನ್ಕಂಬೆನ್ಸಿ ಇದೆಯಾ ಅಂದ್ರೆ ಆಡಳಿತ ವಿರೋಧಿ ಅಲೆ ಇದೆಯಾ ಅದು ಗೊತ್ತಿಲ್ಲ. ಎಲ್ಲದಕ್ಕೂ ಕೂಡ ಉತ್ತರ ಸಿಗೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಎನ್ಡಿಎನಲ್ಲಿ ನಿತೀಶ್ ಕುಮಾರ್ ಅವರನ್ನ ಮತ್ತೊಮ್ಮೆ ಸಿಎಂ ಮಾಡೋದಕ್ಕೆ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಹಾಗಾಗಿ 10ನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರ ನಿತೀಶ್ ಕುಮಾರ್ ಅವರು ಅನ್ನೋದು ಒಂದು ಕಡೆ ಆದ್ರೆ, ಮಹಾಗಠಬಂಧನ್ ಅದಕ್ಕೆ ಬ್ರೇಕ್ ಹಾಕೋ ಮೂಲಕ ಎನ್ಡಿಎ ಮೈತ್ರಿಕೂಟಕ್ಕೆ ಟಕ್ಕರ್ ಕೊಡುತ್ತಾ? ಅದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೌಂಟ್ ಡೌನ್ ಶುರುವಾಗುತ್ತೆ, ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಲೈವ್ ಕವರೇಜ್ ಇಡೀ ದಿನ. ಪಕ್ಕಾ ರಿಸಲ್ಟ್, ಫಾಸ್ಟ್ ರಿಸಲ್ಟ್, ಪರ್ಫೆಕ್ಟ್ ರಿಸಲ್ಟ್ ಅನ್ನ ಕೊಡ್ತೀವಿ, ನೋ ಡೌಟ್. ಅದು ಆಚೆ ಈಚೆಯನ್ನು ಮಾಡೋದಿಲ್ಲ, ಆತರ ಪಡೋದಿಲ್ಲ, ಪಕ್ಕಾ ರಿಸಲ್ಟ್ ಅನ್ನ ಕೊಡ್ತೀವಿ. ಒಂದು 10 ರಿಂದ 12 ಗಂಟೆ ಅಷ್ಟೊತ್ತಿಗೆ ಒಂದು ಹಂತದ ನಂಬರ್ ಸಿಕ್ಬಿಡುತ್ತೆ. ಈ ಬಾರಿ ಚುನಾವಣೆಯಲ್ಲಿ ಬಹಳ ಕುತೂಹಲಕ್ಕೆ ಕಾರಣವಾಗಿದ್ದು ಗ್ಯಾರಂಟಿ. ಕರ್ನಾಟಕದಲ್ಲಿ ಗ್ಯಾರಂಟಿ ಸ್ಕೀಮ್ ಅನ್ನ ತರ್ತೀವಿ ಅಂತ ಹೇಳಿ 125ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆದ್ದಿದ್ದು ಕಾಂಗ್ರೆಸ್. ಇದೇ ಗ್ಯಾರಂಟಿ ಇಂಪ್ಲಿಮೆಂಟ್ ಅನ್ನ ಮಾಡಿದ್ದು ತೆಲಂಗಾಣದಲ್ಲಿ. ಈಗ ಆ ಗ್ಯಾರಂಟಿಯನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬಿಹಾರಕ್ಕೆ ಹೋಗಿದೆ. ಆ ಗ್ಯಾರಂಟಿ ಕೈ ಹಿಡಿಯುತ್ತಾ ಅಥವಾ ಕೈ ಕೊಡುತ್ತಾ ಕಾದ್ ನೋಡ್ಬೇಕು. ಆದ್ರೆ ಪಕ್ಕಾ ರಿಸಲ್ಟ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಲೈವ್ ಕವರೇಜ್ ಅನ್ನ ಕೊಡ್ತಾ ಹೋಗ್ತೀವಿ. ಕ್ಷಣದ ಅಪ್ಡೇಟ್ ಅನ್ನ ಮಿಸ್ ಮಾಡದೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸಂಜೆವರೆಗೂ ಕೂಡ ನೀವು ನಮ್ಮೊಂದಿಗಿರಿ ಅಂತ ನಾನು ಹೇಳ್ತಾ, ಪಕ್ಕಾ ರಿಸಲ್ಟ್, ಫಾಸ್ಟ್ ರಿಸಲ್ಟ್, ಪರ್ಫೆಕ್ಟ್ ರಿಸಲ್ಟ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ. ಬಿಹಾರದ ಚುನಾವಣೆಯ ಫಲಿತಾಂಶದತ್ತ ಕರ್ನಾಟಕದ ಚಿತ್ತ ನೆಟ್ಟಿದೆ. ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಬಿಹಾರ ಚುನಾವಣೆಯ ಫಲಿತಾಂಶ.
243 ವಿಧಾನಸಭಾ ಕ್ಷೇತ್ರಗಳ ಪೈಕಿ 122 ನಂಬರ್ ಬಂದವರಿಗೆ ಗೆಲುವು. ಒಂದು ಕಡೆ ಆಡಳಿತಾರೂಢ NDA ಮತ್ತೊಮ್ಮೆ ಅಧಿಕಾರಕ್ಕೆ ಇರೋದಕ್ಕೆ ಸಾಕಷ್ಟು ಪೈಪೋಟಿಯನ್ನು ಕೊಟ್ಟಿದೆ. ಮತ್ತೊಂದು ಕಡೆ ಮಹಾಗಠಬಂಧನ್ ಕೂಡ ಈ ಬಾರಿ ಆಡಳಿತಾರೂಢ ಪಾರ್ಟಿಗೆ ಪ್ರಬಲವಾದಂತ ಪೈಪೋಟಿಯನ್ನು ಕೊಟ್ಟಿದೆ. ಕಾಂಗ್ರೆಸ್ RJD ಜೊತೆ ಇನ್ನಿತರ ಪಕ್ಷಗಳು ಕೂಡ NDA ಮೈತ್ರಿಕೂಟಕ್ಕೆ ಪ್ರಬಲವಾದಂತಹ ಟಕ್ಕರನ್ನು ಕೂಡ ಕೊಡೋದಕ್ಕೆ ಸಾಕಷ್ಟು ಪೈಪೋಟಿಯನ್ನು ಕೂಡ ನಡೆಸಿತ್ತು. ಆದ್ರೆ ಒಂದು ಕಡೆ NDA, ಮತ್ತೊಂದು ಕಡೆ ಮಹಾಗಠಬಂಧನ್, ಇದರ ಜೊತೆಗೆ ಜನಸುರಾಜ್. ಹಾಗಾದ್ರೆ ಸಮೀಕ್ಷೆಗಳು ಬಂದಿತ್ತು, ಆ ಭವಿಷ್ಯ ನಿಜ ಆಗುತ್ತಾ? ಸಮೀಕ್ಷೆ ಪ್ರಕಾರ NDAಗೆ ಗೆಲುವಿನ ಹಾರವನ್ನ ಹಾಕ್ತಾರ ಬಿಹಾರ ಮತದಾರ ಪ್ರಭು? ಇಂಡಿ ಕೂಟದ ಗ್ಯಾರಂಟಿಗೆ ಸೆಡ್ಡು ಹೊಡೆಯುತ್ತಾ NDA? ನಿತೀಶ್ ಕುಮಾರ್ ಅವರು 9 ಬಾರಿ ಮುಖ್ಯಮಂತ್ರಿ ಆಗಿದ್ದಂತವರು 10ನೇ ಬಾರಿಗೆ CM ಗದ್ದಿಗೆಯನ್ನ ಏರುತ್ತಾರ? ಸಮೀಕ್ಷೆಗಳು ಹೇಳ್ತಾ ಇದೆ ಮತ್ತೆ ಬಿಹಾರದಲ್ಲಿ NDAನೇ ಬರುತ್ತೆ ಅಂತೇಳಿ. ಆದ್ರೆ ಸಮೀಕ್ಷೆ ನಿಜ ಆಗುತ್ತಾ, ಸಮೀಕ್ಷೆ ಉಲ್ಟಾ ಹೊಡೆಯುತ್ತಾ? ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಈ ಬಾರಿ ಬಿಹಾರ ಚುನಾವಣೆಯ ಮತದಾನ ಈ ಹಿಂದೆಂದೂ ಆಗದಂತಹ ರೀತಿಯಲ್ಲಿ ಶೇಕಡವಾರು ಮತದಾನ ಅತಿ ಹೆಚ್ಚು ದಾಖಲಾಗಿದೆ. ಅತಿ ಹೆಚ್ಚು 2 ಹಂತದಲ್ಲಿ ನಡೆದಂತಹ ಬಿಹಾರ ಮತದಾನ ಬಹಳ ಕುತೂಹಲಕ್ಕೆ ಕಾರಣ ಆಗಿರೋದು ಕೇವಲ ಬಿಹಾರಕ್ಕೆ ಮಾತ್ರ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯಕ್ಕೂ ಕೂಡ. ಅಲ್ಲಿನ ಚುನಾವಣೆಯ ಫಲಿತಾಂಶದ ಮೇಲೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಬದಲಾವಣೆಗಳು ಆಗುತ್ತೆ. ಅದು ಯಾವುದೇ ರೂಪದಲ್ಲಾದರೂ ಆಗಬಹುದು ಅನ್ನುವ ಚರ್ಚೆಗಳು, ವಿಶ್ಲೇಷಣೆಗಳು ಕೂಡ ಆರಂಭ ಆಗಿದೆ. 9 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವರು ನಿತೀಶ್ ಕುಮಾರ್ ಅವರು ಅವರದೇ ನೇತೃತ್ವದಲ್ಲಿ ಈ ಬಾರಿ ನಡೆದಂತ ಚುನಾವಣೆಯಲ್ಲಿ NDA ಮತ್ತೊಮ್ಮೆ ಅಧಿಕಾರದ ಗದ್ದುಗೆಗೆ ಹೇರುತ್ತೆ ಎನ್ನುವ ವರದಿಯನ್ನ ಸಮೀಕ್ಷೆಗಳು ಕೊಟ್ಟಿತ್ತು. ಆದ್ರೆ ಆಡಳಿತಾರೂಢ ಪಕ್ಷಕ್ಕೆ ಸೆಡ್ಡು ಹೊಡೆದು ಪೈಪೋಟಿಯನ್ನ ಕೊಟ್ಟಿದ್ದು ಈ ಬಾರಿ ತೇಜಸ್ ಯಾದವ್ RJD ಪಕ್ಷದ ಮುಖ್ಯಸ್ಥರಾಗಿದ್ರು, ನೇತೃತ್ವವನ್ನು ವಹಿಸಿಕೊಂಡಿದ್ರು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಹೇಳ್ಕೊಂಡ್ಬಿಡ್ತು, ತೇಜಸ್ ಯಾದವ್ ಅವರು ನಮ್ಮ ಮಹಾಗಠಬಂಧನ್ನ CM ಅಭ್ಯರ್ಥಿ ಅಂತೇಳಿ. ಆ ಮೂಲಕ ತೇಜಸ್ ಯಾದವ್ ಅವ್ರಿಗೆ ಬಲ ತುಂಬುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿತ್ತು ಅನ್ನೋದು ಎಲ್ಲರ ಲೆಕ್ಕಾಚಾರ. ಆ ಲೆಕ್ಕಾಚಾರ ಉಲ್ಟಾ ಹೊಡೆಯುತ್ತಾ ಗೊತ್ತಿಲ್ಲ. ಆಡಳಿತಾರೂಢ ಪಾರ್ಟಿಗೆ ಆಂಟಿ ಇನ್ಕಮೆನ್ಸ್ ಇದೆಯಾ ಅಂದ್ರೆ ಆಡಳಿತ ವಿರೋಧಿ ಅಲೆ ಇದೆಯಾ ಅದು ಗೊತ್ತಿಲ್ಲ. ಎಲ್ಲದಕ್ಕೂ ಕೂಡ ಉತ್ತರ ಸಿಗೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ. NDAನಲ್ಲಿ ನಿತೀಶ್ ಕುಮಾರ್ ಅವರನ್ನ ಮತ್ತೊಮ್ಮೆ CM ಮಾಡೋದಕ್ಕೆ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಹಾಗಾಗಿ 10ನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರ ನಿತೀಶ್ ಕುಮಾರ್ ಅವರು ಅನ್ನೋದು ಒಂದು ಕಡೆ ಆದ್ರೆ, ಮಹಾಗಠಬಂಧನ್ ಅದಕ್ಕೆ ಬ್ರೇಕ್ ಹಾಕೋ ಮೂಲಕ NDA ಮೈತ್ರಿಕೂಟಕ್ಕೆ ಟಕ್ಕರ್ ಕೊಡುತ್ತಾ, ಅದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ.